ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HFK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಕಡೆಯಿಂದ ನನ್ನ ತಮ್ಮನ ಬರ್ಡೇಗೆ ಹೋಮ್ ಮೇಡ್ ಕುನಾಫಾ ಚಾಕ್ಲೇಟ್ ಕೊಟ್ಟಿದ್ದೀನಿ ಗಿಫ್ಟಾಗಿ. ಸಿಂಪಲ್ಲಾಗಿ ಅವ್ನ ಫೋಟೋ ಹಾಕಿ ಬರ್ಡೇಗೆ ಡೆಕೋರೇಷನ್ ಮಾಡಿದ್ದೀನಿ. ಫೈನಲ್ ಔಟ್ಲುಕ್ ಹೀಗಿದೆ. ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಊಟ ಮಾಡೋ ಅಷ್ಟರೊಳಗೆ 12 o'clock ಆಯಿತು. ಮಾಮನ ಬರ್ಡೇಗೆ ನನ್ನ ಮಗಳು ಕೂಡ ಎದ್ದಿದ್ಲು. ಎಲ್ಲರೂ ಬರ್ಡೇ ದಿನ ಎಣ್ಣೆ ಪಾರ್ಟಿ ಮಾಡ್ತೇವೆ, ನಾವಿಲ್ಲಿ ಜ್ಯೂಸ್ ಪಾರ್ಟಿ ಮಾಡ್ತಾ ಇದ್ದೀವಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ January 13 ನನ್ನ ತಮ್ಮನ ಬರ್ಡೇ, ಅಲ್ಲಿಗೆ ಇವತ್ತು January 12 ಇದೆ. ಸೊ ಹಾಗಾಗಿ ಅವನಿಗೆ ಏನು ಇಷ್ಟ ಅದೆಲ್ಲ ಅಮ್ಮ ಮನೇಲಿ ಮಾಡಿಸ್ತಾ ಇದ್ದಾವೆ. ಲೈಕ್ ಕಬಾಬ್ ಅಂದರೆ ಅವನಿಗೆ ತುಂಬ ಇಷ್ಟ, ಅದು ಮಾಡಿಸ್ತಾ ಇದ್ದಾವೆ. ಆ್ಯಂಡ್ ಅವನು ಈಗ ಜಾಬಿಗೆ ಸೇರ್ಕೊಂಡೋದ್ರಿಂದ ಅವ್ನ ಮನೆಗೆ ಬರೋದು 11:30 ಆಗುತ್ತೆ. ಅಲ್ಲಿಗೆ 12 o'clock ಅಷ್ಟರೊಳಗೆ ಅವ್ನು ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋಕ್ಕೆ 12 ಆಗುತ್ತೆ. ಸೊ ಅಷ್ಟರೊಳಗೆ ನಾವು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ವರ್ಷ ಮಾರ್ನಿಂಗ್ ಮಾಡಿಸ್ತಾ ಇದ್ವಿ, ಈ ವರ್ಷ ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅನಿಸುತ್ತೆ. ಮೇ ಬಿ 12ಗೆ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೇಕ್ ತಗೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ಕೇಕ್ ತಗೋಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ಹಾಗಾಗಿ ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಅವನಿಗೋಸ್ಕರ ನಾನು ಕುನಾಫಾ ಬೈಟ್ಸ್ ಅಂದರೆ ಕುನಾಫಾ ಚಾಕ್ಲೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೇಮ್ ರಿಟನ್ನು. ಹಾಗಾಗಿ ಸ್ಟಫಿಂಗ್ಗೆ ಮತ್ತು ನೇಮು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಔಟ್ಲುಕ್ ಹೇಗಪ್ಪ ಬಂತು ಅಂತ ಹೇಳಿದ್ರೆ ಈ ಥರ ಬಂತು. ಮಿಡಲಲ್ಲಿ ಕುನಾಫಾ ಸ್ಟಫಿಂಗ್ ಮಾಡಿದ್ದೀನಿ, ಇನ್ನು ಸುತ್ತ ಚಾಕ್ಲೇಟ್ ಇರುತ್ತೆ, ಅದಕ್ಕೆ ಗಾರ್ನಿಶಿಂಗಿಗೆ ಸ್ವಲ್ಪ ಡಿಸೈನ್ ಆ್ಯಂಡ್ ಸೀಡ್ಸ್ ಎಲ್ಲ ಹಾಕಿದ್ದೀನಿ. ಸೊ ಫೈನಲ್ ಲುಕ್ ಈ ಥರ ಬಂದಿದೆ. ಆ್ಯಂಡ್ ಸ್ಮೈಲಿ ಹಾರ್ಟ್ ಕೂಡ ಹಾಕಿದ್ದೀನಿ. ಅವನಿಗೆ ತಿನ್ನೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನಾನು ಅವನಿಗೆ ಚಾಕ್ಲೇಟ್ನೇ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಒಂದು ಚಾಕ್ಲೇಟ್ ಬಂದು 1/4 kg ಬರುತ್ತೆ. ಹಾಗಾಗಿ ಅವನಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಬಿಕಾಸ್ ಬಟ್ಟೆ ಕೊಡೋಣ ಅಂದರೆ ಬೇಜಾನ್ ಬಟ್ಟೆ ಇದೆ, ಅವನು ಡ್ರೆಸ್ಗಳನ್ನ ಅಷ್ಟು ಯೂಸ್ ಮಾಡಲ್ಲ, ಸುಮ್ಮನೆ ಹಾಗೆ ಇಟ್ಕೋತಾನೆ. ಇನ್ನು ಬೇರೆ ಏನಾದರೂ ಆಕ್ಸೆಸರೀಸ್ ಕೊಡೋಣ ಅಂದರೆ ಅವ್ನಿಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಯಾಕೆಂದರೆ ಅವನು ಪರ್ಟಿಕ್ಯುಲರ್ ಆಗಿ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯಾವುದೆಲ್ಲಾದ್ರೂ ನೋಡಿದ್ರೆ ಸೇಮ್ ಡಿಸೈನ್ ಸೇಮ್ ಪ್ಯಾಟ್ರನ್ ಅಂತಾನೆ, ನಾನು ಏನು ಕೊಟ್ಟರು ಅವ್ನಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅವನಿಗೇನು ಅಂತ ಹೇಳಿದ್ರೆ ಇದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಚಾಕ್ಲೇಟ್ ರೆಡಿ ಮಾಡಿದ್ದೆ ಅಲ್ವಾ, ಆ ಚಾಕ್ಲೇಟ್ನ ಕೊಡ್ತೀನಿ. ಅದಕ್ಕೆ ನಾನೊಂದು ಬಾಕ್ಸ್ ಬರುತ್ತೆ, ಆನ್ಲೈನಲ್ಲಿ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಚಾಕ್ಲೇಟ್ ಬಾಕ್ಸ್ ಪ್ಯಾಕಿಂಗ್, ಲೈಕ್ ಬ್ರೌನಿ ಎಲ್ಲ ಪ್ಯಾಕ್ ಮಾಡ್ತಾರಲ್ಲ ಆ ಥರದ್ದು ಬಾಕ್ಸ್ ಕೂಡ ತರಿಸಿದ್ದೆ. ಅದರಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಅದ್ರ ಜೊತೆಗೆ ಬಿರಿಯಾನಿ ರೆಡಿಯಾಗಿದೆ, ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ರೆಡಿಯಾಗಿದೆ. ಆ್ಯಂಡ್ ನಾನ್ ವೆಜ್ ಅಂದಮೇಲೆ ಇರಲೇಬೇಕಲ್ವ, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ನಾನು ಈರುಳ್ಳಿ ತಿನ್ನಲ್ಲ. ಅದ್ರ ಜೊತೆಗೆ ಇಲ್ಲಿ ಕಬಾಬ್ ಬೇಯ್ತಾ ಇದೆ. ಇದು ರೊಟ್ಟಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಎಣ್ಣೆದೆಲ್ಲ ಮಾಡಿದ್ರೆ ಹಾಳಾಗಬಾರ್ದು ಅಂತ. ಹಿಂದೆಗಡೆ ಚೆನ್ನಾಗಿರೋ ಬ್ಯಾಕ್ಗ್ರೌಂಡ್ ಇದೆ. ಆ್ಯಂಡ್ ಇಲ್ಲಿ ಕಬಾಬ್ ಅವ್ನಿಗೆ ಇಷ್ಟ ಅಂತ ಜಾಸ್ತಿ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಬೇಯ್ತಾ ಇದೆ. ಸೊ ಅವ್ನ ಬರ್ಡೇ ಡೆಕೋರೇಷನ್ ಆಗಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಅವ್ನು ಚಿಕ್ಕ ವಯಸ್ಸಿನ ಫೋಟೋ, ಅದು ಮತ್ತು ಲಾಸ್ಟ್ 2 years ಬ್ಯಾಕ್ ಫೋಟೋ ಎರಡೂ ಹಾಕಿದ್ದೀನಿ. ಅವ್ನು ಡೆಕೋರೇಷನ್ ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾನೆ ಗೊತ್ತಿಲ್ಲ, ಯಾಕೆಂದರೆ ಅವನು ಸುಸ್ತಾಗಿ ಬಂದಿರ್ತಾನೆ. ಇವತ್ತಿಗೆ ನನ್ನ ತಮ್ಮನಿಗೆ 26ಗೆ ಬೀಳುತ್ತೆ, 25 ಕಂಪ್ಲೀಟ್ ಆಗಿ. ಸೊ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹುಟ್ಟುಹಬ್ಬದ ಶುಭಾಶಯಗಳು. ಲಂಬು, ಅಮ್ಮ ನಿಮ್ಮ ಮಗನ ಬರ್ಡೇಗೆ ಏನು ಗಿಫ್ಟ್ ಕೊಡ್ತೀಯಮ್ಮ? ನಾನು ಏನು ಕೊಡಲಿ, ನಾನೇ ಅವನಿಗೆ ದೊಡ್ಡ ಗಿಫ್ಟು. ನನ್ನ ಮಗಳೆಲ್ಲನೂ ಮಾಡ್ತಾವಳ ತಮ್ಮಗೋಸ್ಕರ. ಚಾಕ್ಲೇಟ್ ಇದು ನಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಬೇಕಂದರೆ ಆರ್ಡ್ರ್ ಮಾಡ್ಕೋಬೋದು. ಬಟ್ ನಂದು ಸ್ವಲ್ಪ ಚಾಕ್ಲೇಟ್ ಸೈಜ್ ಚಿಕ್ಕದಾಯಿತು, ಇದು ದೊಡ್ಡದಾಯಿತು. ಈ ಹಾರ್ಟ್ ನಾನು ಅಂಟಿಸಿರೋದು. ಇದು ಜಸ್ಟ್ ಫುಲ್ ಪ್ಲೈನ್ ಬರುತ್ತೆ ಅಷ್ಟೇ. ಕಲರ್ಸ್ ಬೇಕು ಅಂದರೆ ನಮಗೆ ಕಲರ್ಸ್ ಎಲ್ಲ ಸಿಗುತ್ತೆ. ನನಗೆ ಗ್ರೀನ್ ಇಷ್ಟ ಆಯಿತು ಅಂದ್ಬಿಟ್ಟು ಗ್ರೀನ್ ತರಿಸ್ದೆ. ಇದರಲ್ಲಿ ಪಿಂಕು, ಗ್ರೇ ಎಲ್ಲ ಇರುತ್ತೆ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಈ ಚಾಕ್ಲೇಟ್ ಗಿಫ್ಟ್ ಕೊಡ್ತಾಯಿದ್ದೀನಿ, ನೋಡೋಣ. ಅವ್ನ ರಿಯಾಕ್ಷನ್ ನನಗೊಂದು ಸ್ವಲ್ಪ ಪ್ರಕಾರ ಏನೂ ರಿಯಾಕ್ಟ್ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ. ಕೇಕ್ ಮೇಲೆ ನೇಮ್ ಬರೆಸ್ಬಾರ್ದು, ಒಳ್ಳೇದಲ್ಲ ಅಂತ ಹೇಳಿದ್ರು. ಹಾಗಾಗಿ ನೇಮ್ ಬರೆಸಿಲ್ಲ, ಜಸ್ಟ್ 26 ಅಂತ ಬರೆಸಿದ್ದೀನಿ. ಹಾಗೆ ಬೆಂಕಿ ಅಂದರೆ ದೀಪನ ಹಚ್ಚಿಸ್ಬೇಕು ನಮ್ಮ ಬರ್ಡೇನಲ್ಲಿ, ಆರಿಸ್ಬಾರ್ದು. ಹಾಗಾಗಿ ನಾನು ಕ್ಯಾಂಡಲ್ನ ಉರಿಸಿಲ್ಲ, ಸ್ಪಾರ್ಕ್ ಹಾಕ್ಸಿದ್ದೀನಿ. ಅದ್ರ ಜೊತೆಗೆ ಕ್ಯಾಂಡಲ್ ಹಂಚಿಸಿದ್ದೀನಿ ಅಷ್ಟೇ. 26 ವರ್ಷ ಆಯಿತು ನನಗೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾನೆ. ಸೊ ನಮ್ಮದೇನಪ್ಪ ಅಂದರೆ ಚಿಕ್ಕ ಪುಟ್ಟ ವಿಷಯದಲ್ಲೇ ತುಂಬ ಖುಷಿ ಪಡೋವಂಥ ಮನಸ್ಸು ನಮ್ಮದು. ಹ್ಯಾಪಿ ಬರ್ಡೇ ಟು ಯು,
ಹ್ಯಾಪಿ ಬರ್ಡೇ ಟು ಯು, ಹುಟ್ಟು ಹಬ್ಬದ ಶುಭಾಶಯಗಳು. ನಮ್ಮಮ್ಮ ಫೋಟೋಗೆ ವೀಡಿಯೋಗೆ ಬರಲ್ಲ ಅಂತಿದ್ವು, ಆದರೆ ಅದೊಂದು ಮೆಮೊರಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ತಿನ್ನಿಸು ಅಂತ ಹೇಳ್ತಾ ಇದ್ದ. ನಮ್ಮಮ್ಮ ಅವನಿಗೆ ಕ್ರೀಮ್ ಹಚ್ಚಿದ್ವೆ, ನನ್ನ ತಮ್ಮ ಸರಿಯಾಗಿ ನಮ್ಮಮ್ಮಂಗೆ ಕ್ರೀಮ್ ಹಚ್ಚಿದ. ಸೊ ಸುಮ್ಮನೆ ಪಾಪಕ್ಕೆ ತಿನ್ನಿಸ್ತೀನಿ ಅಂತ ಹೇಳ್ತಿದ್ದ, ಬಟ್ ತಿನ್ನಿಸ್ಲಿಲ್ಲ. ಆ್ಯಕ್ಚುಲಿ ತಿನ್ನಿಸ್ಬಾರ್ದು ಅಂತ ಅವನಿಗೂ ಗೊತ್ತು. ಜಸ್ಟ್ ಫೋಟೋಗೆ ಬರಲಿ ವೀಡಿಯೋಗೆ ಬರಲಿ ಅಂತ ಹೇಳಿ ಪಾಪಕ್ಕೆ ತಿನ್ನಿಸ್ತೀನಿ ಅಂತ ಹೇಳಿ ಆ್ಯಕ್ಟ್ ಮಾಡ್ತಿದ್ದ. ಅಮ್ಮ ಬೇಡ ಅಂತ ಭಯಪಡ್ತಿದ್ವು. ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗಿದು ಎಲ್ಲರಿಗೂ ಕೇಕ್ ತಿನ್ನಿಸಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ನಾವು ಊಟ ಮಾಡೋಕ್ಕೆ ಕುತ್ಕೋಬೇಕಿತ್ತು. ಫಸ್ಟ್ಗೆ ನನ್ನ ತಮ್ಮ ನನಗೆ ಕೇಕ್ ತಿನ್ಸೋಕ್ಕೋಗಿ ಆಟಾಡಿಸ್ತಾ ಅವನೇ ತಿಂದ. ಅದೊಂದು ಕಾಮಿಡಿ ಫನ್ ತವ, ಬಟ್ ಅದು ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಅದಾದಮೇಲೆ ನಾನು ಅವನಿಗೆ ಗಿಫ್ಟ್ ಕೊಡಬೇಕಿತ್ತಲ್ಲ, ಚಾಕ್ಲೇಟು ಗಿಫ್ಟ್ ಇರ್ಬೋದು ಅಂದರೆ ಅವನು ಕಾಸ್ಟ್ಲಿ ಗಿಫ್ಟು ಅಂತ ಅಂತಿದ್ದ. ಇಲ್ಲ ಕಣಪ್ಪ, ನಿನಗೆ ತಿನ್ನೋ ಥರ ಗಿಫ್ಟು ಚಾಕ್ಲೇಟಾ ಅಂತ ಹೇಳಿ ನೋಡ್ದ. ಫಸ್ಟ್ ಅಷ್ಟೊಂದೇನು ಎಕ್ಸೈಟ್ ಆಗಲಿಲ್ಲ. ಅದಾದಮೇಲೆ ಅವ್ನ ನೇಮ್ ಎಲ್ಲ ಬರೆದಿದ್ನಲ್ಲ, ಅದನ್ನ ನೋಡಿ ತುಂಬ ಖುಷಿಯಾದ. ಇಲ್ಲಿ ತೋರಿಸಿ ಅಂತ ಹೇಳಿ ಝೂಮಲ್ಲಿ ಅವ್ನ ನೇಮ್ನ ತೋರಿಸ್ತಾ ಆಮೇಲೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಕುನಾಫಾ ಚಾಕ್ಲೇಟ್ ಎಲ್ಲ ನಾನು ಮಾಡಿದ್ದೆ, ಬಟ್ ನಾನು ಟೇಸ್ಟ್ ಮಾಡಿರಲಿಲ್ಲ. ಹೆಂಗೂ ನಾನು ತಿನ್ನಬೇಕಾಗತ್ತಲ್ವಾ, ತಿನ್ನಬಹುದು ಅಂತ ಹೇಳಿಬಿಟ್ಟು. ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಚಾಕ್ಲೇಟ್ ಅಂದರೆ ನಾರ್ಮಲಿ ಇಷ್ಟ ಇದ್ದೇ ಇರುತ್ತೆ. ಯಾರಿಗೆ ತಾನೇ ಚಾಕ್ಲೇಟ್ ಅಂದರೆ ಇಷ್ಟ ಆಗಲ್ಲ. ಅದರಲ್ಲೂ ಹೋಮ್ ಮೇಡ್ ಅಂದರೆ ತುಂಬ ಹೆಲ್ತಿ ಚಾಕ್ಲೇಟ್ ಅಲ್ವಾ. ಹಾಗಾಗಿ ನನಗೂ ಕೂಡ ತುಂಬ ಇಷ್ಟ ಆಯಿತು ತಿನ್ನಬೇಕು ಅಂತ ಹೇಳಿ. ಹಾಗಾಗಿ ನೀನು ತಿನ್ನು, ಟೇಸ್ಟ್ ಆಗಿದೆ ಹೇಳು ಅಂತ ಹೇಳಿ ಹೇಳಿದೆ ಅವನಿಗೆ. ಅವನು ಆಮೇಲೆ ತಿಂತೀನಿ ಅಂತಿದ್ದ. ಪ್ಯಾಕೆಲ್ಲ ಓಪನ್ ಮಾಡೋದಕ್ಕೆ ನಾನು ಅವನಿಗೆ ಹೆಲ್ಪ್ ಮಾಡಿದೆ. ಅದಾದಮೇಲೆ ತಿಂದು ಟೇಸ್ಟ್ ನೋಡ್ದೆ. ತಿಂತಾಯಿದ್ದೀನಿ. ಒಳಗಡೆ ಏನು ಹಾಕಿದೆಯಲ್ಲ ಸ್ಟಫಿಂಗು ಅಂತ ಅಂದೆ. ಸೂಪರಾಗಿದೆ ಅಂತ. ಆ್ಯಕ್ಚುಲಿ ಈಗ ಪ್ರತಿಯೊಬ್ಬರು ಹೇಳ್ತವೆ ಅಲ್ವಾ, ಒಬ್ಬರು ಮನಸ್ಸನ್ನ ಗೆಲ್ಲಬೇಕು ಅಂದರೆ ನಾವು ಅಡುಗೆ ಮುಖಾಂತರ ಗೆಲ್ಲಬಹುದು ಅಂತ ಹೇಳಿ. ಹಾಗಾಗಿ ನಾನು ಚಾಕ್ಲೇಟ್ ಮಾಡಿ ಕೊಟ್ಟೆ. ಅವನು ಇನ್ನೊಂದು ಸಲ ತಿಂತೀನಿ ಅಂತಿದ್ದ. ಕೊಡಿಲಿ ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಕಿತ್ಕೊಂಡು ಸ್ವಲ್ಪ ತೊಗೊಂಡು ನಾನು ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು ಆ್ಯಕ್ಚುಲಿ. ಅದಾದಮೇಲೆ ನಮ್ಮ ಶರತನಿಗೆ ಅಮ್ಮಂಗೂ ಸ್ವಲ್ಪ ಕೊಟ್ಟೆ. ಅದಾದಮೇಲೆ ಟಿ ವಿ ನೋಡಿಕೊಂಡು ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡ್ತಾ ಇದ್ದೀವಿ. ನನ್ನ ತಮ್ಮ ವೀಡಿಯೋ ಮಾಡ್ತಾ ಇದ್ದ. ಮ್ಯಾಂಗೋ ಜ್ಯೂಸ್ ಇಟ್ಕೊಂಡ್ವಿ. ನಾವು ಅದೇ ಜ್ಯೂಸ್ ಎಲ್ಲ ಕುಡಿಯೋದು. ಹಾಗಾಗಿ ಬಿರಿಯಾನಿ, ಕಬಾಬ್, ಮ್ಯಾಂಗೋ ಜ್ಯೂಸ್. ಪಾಪ ನಮ್ಮಮ್ಮ ಇವತ್ತು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಅವರು ಏನೋ ಸೌತೆಕಾಯಿ, ಕೇಕು ಇದನ್ನು ತಿಂತಾಯಿದ್ರು. ಪಾಪ ಸ್ವಲ್ಪ ಇವತ್ತು ಎಕ್ಸ್ಕ್ಯೂಸ್ ಇರಲಿ ಅಂತ ಹೇಳಿ ಜ್ಯೂಸ್ ಕೂಡ ಕೊಟ್ಟೆ. ಅಮ್ಮ ಚಿಕನ್ ತಿನ್ನಂಗಿಲ್ಲ, ಬೇಜಾರಾಗ್ತಿದೆಯಾ? ಫೋಟೋಸ್ ತಗೋತಾ ಇದ್ದಾವೆ. ನನ್ನ ಮಕ್ಕಳು ಖುಷಿಯಾಗಿದ್ರು ನಾನು ಖುಷಿಯಾಗಿದ್ದಂಗೆ ಕಣಮ್ಮ. ಸೊ ಫೈನಲಿ ಸ್ಟಾರ್ಟ್ ಮಾಡಬೇಕು. ಜ್ಯೂಸ್ ಪಾರ್ಟಿ ಸ್ಟಾರ್ಟ್ ಆಯಿತು ನಮ್ಮದು. ಎಲ್ಲರೂ ಬರ್ಡೇಗೆ ಏನೇನೋ ಪಾರ್ಟಿ ಮಾಡ್ತವೆ, ಬಟ್ ನಾವು ಜ್ಯೂಸ್ ಪಾರ್ಟಿ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಟೈಮ್ ಆಗೋಗಿತ್ತು. ಕರೆಕ್ಟಾಗಿ ನಾವು ಊಟಕ್ಕೆ ಕೂತ್ಕೊಂಡಾಗ 12:30 ಆಗೋಗಿತ್ತು. ನನಗೂ ನಿದ್ದೆ ಬರ್ತಾಯಿತ್ತು. ಪಾಪುನು ಮಲ್ಕೋಬೇಕು ಅಂತಿದ್ರು. ಸೊ ಹಾಗಾಗಿ ಮುಗಿಸಿದ್ವಿ ಇವತ್ತಿನ ದಿನಾನ. ಇದಾಗಿತ್ತು ನನ್ನ ತಮ್ಮನ ಬರ್ಡೇ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.